ನಿಜವಾಗಲೂ ಯಾವುದು ಸಂಪತ್ತು ಅಂದರೆ ಪುರಂದರದಾಸರಂದರು, ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ ಗಳಿಸಿಕೊಳ್ಳಿರೋ, ಪೆರ್ಮೆಯಿಂದ ದೇಹವ ನಂಬಬೇಡಿ ಕಾಣಿರೋ, ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ ಗಳಿಸಿಕೊಳ್ಳಿರೋ. ಧರ್ಮ ಅನ್ನುವಂತಹ ಸಂಪತ್ತಿದೆಯಲ್ಲ, ಅದೇ ದೊಡ್ಡ ಸಂಪತ್ತು, ಅದನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾರೆ. ಅತ್ತ ಅಡುಗೆ ಉಣಲು ಬಿಡನು, ಕೊಟ್ಟ ಸಾಲ ಕೇಳಬಿಡನು. ಅತ್ತ ಅಡುಗೆ ಉಣಲು ಬಿಡನು, ಕೊಟ್ಟ ಸಾಲ ಕೇಳಬಿಡನು. ಪೆಟ್ಟಿಗೆಯೋಳಿದ್ದ ಚಿನ್ನವ ತೊಟ್ಟೆನೆಂದರೆ ಯಮನು ಬಿಡನು. ಧರ್ಮವೆಂಬ ಇರಪ್ಪ, ಅತ್ತ ಅಡುಗೆ ಉಣಲು ಬಿಡನು, ಬೇಕಾದಷ್ಟು ಅಡುಗೆ ಮಾಡಿಟ್ಟಿದ್ದೀನಿ, ಒಮ್ಮೆ ರುಚಿನಾದರೂ ನೋಡು ಬರ್ತೇನೆ ಅಂತ ಹೇಳಿದ್ರೆ ಯಮದೇವರು ಕಾಯ್ತಾರಾ? ಬೇಕಾದಷ್ಟು ಒಡವೆಗಳನ್ನು ಮಾಡಿಸಿಟ್ಟಿದ್ದೇನೆ, ಒಮ್ಮೆ ಆ ಒಡವೆಗಳನ್ನೆಲ್ಲ ಧಾರಣೆ ಮಾಡಿಕೊಂಡು ಬರ್ತೇನೆ ಅಂತ ಹೇಳಿದ್ರೆ ಯಮದೇವರು ಕಾಯ್ತಾರಾ ಅಂತ ಪ್ರಶ್ನೆ ಮಾಡ್ತಾರೆ ಪುರಂದರದಾಸರು. ಹೀಗೆ ನಾಳೆ ಮಗನ ಮದುವೆ ಎಂದು ತಾಳು ಎಂದರೆ ಯಮನು ಬಿಡನು. ನಾಳೆ ಬೇಕಾದಷ್ಟು ದವಸ ಧಾನ್ಯಗಳನ್ನೆಲ್ಲ ತರಿಸಿಬಿಟ್ಟಿದ್ದೇನೆ, ಬಂಧು ಬಾಂಧವರನ್ನೆಲ್ಲ ಆಮಂತ್ರಣ ಕೊಟ್ಟಿದ್ದಾಗ ಹೋಗಿದೆ, ಅದರಿಂದಾಗಿ ಮದುವೆಯನ್ನು ಮುಂಜಿಯನ್ನು ಮುಗಿಸಿ ಬರ್ತೇನೆ ಅಂತ ಹೇಳಿದ್ರೆ ಯಮದೇವರು ಕಾಯ್ತಾರಾ? ಅದರಿಂದಾಗಿ ಯಾವುದನ್ನು ಸಂಪಾದನೆ ಮಾಡಬೇಕು ನಾವು? ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರು. ಅರ್ತಿಯಿಂದ ಸಂಸಾರವ ವ್ಯರ್ಥವಾಗಿ ನೆಚ್ಚಬೇಡಿ, ಕರ್ತೃಪುರಂದರ ವಿಠಲನ ಭಕ್ತಿಯಿಂದ ಭಜಿಸಿರೋ. ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ ಗಳಿಸಿಕೊಳ್ಳಿರೋ. ಅದರಿಂದಾಗಿ ಈ ರೀತಿಯಾಗಿ ಜೀವನವನ್ನು ನಡೆಸ್ತಿದ್ರು ಮಹಾನುಭಾವರು. ಅವರಿಗೆ ಸಂಸಾರದಲ್ಲಿ ಯಾವುದೇ ವ್ಯಾಮೋಹ ಇಲ್ಲ, ಆದರೂ ಕೂಡ ಭಗವಂತನ ವಿಸ್ಮರಣೆಯನ್ನು ಅವರು ಎಂದಿಗೂ ಹೊಂದಿಲ್ಲ. ಆದ ಕಾರಣದಿಂದಾಗಿ ಆ ಎಲ್ಲ ಕಷ್ಟಗಳನ್ನು ಕೂಡ ಕಷ್ಟ ಅಂತ ಅನುಭವಿಸ್ತಾ ಇರಲಿಲ್ಲ, ಭಗವಂತನ ಪ್ರಸಾದ ಅಂಥೇಳಿ ಅನುಭವಿಸ್ತಾ ಇದ್ದರು. ಆದ್ದರಿಂದ ಈ ರೀತಿಯಾದಂತಹ ಜೀವನವನ್ನು ಆ ಮಹಾನುಭಾವರು ತಾವು ನಡೆಸಿದ್ದಾರೆ. ಅನೇಕ ಸಂದರ್ಭಗಳಲ್ಲಿ ಭಾಗವತ ನಮಗೆ ನಿರೂಪಿಸುತ್ತೆ. ಜ್ಞಾನಿಗಳಾದಂತಹವರು, ಮಹಾಭಾಗವತರಾದಂತಹವರು ಯಾವ ರೀತಿಯಾಗಿರ್ತಾರೆ ಅಂಥೇಳಿ. ಸರ್ವಭೂತೇಷು ಯಃ ಪಶ್ಯೇತ್ ಭಗವದ್ಭಾವಮಾತ್ಮನಃ, ಭೂತಾನಿ ಭಗವತ್ಯಾತ್ಮನ್ಯೇಷ ಭಾಗವತೋತ್ತಮಃ. ಯಾರು ಭಾಗವತೋತ್ತಮರು ಅಂದರೆ ಎಲ್ಲ ಪ್ರಾಣಿಗಳಲ್ಲೂ ಕೂಡ ಭಗವಂತ ಅಂತರ್ಯಾಮಿಯಾಗಿದ್ದಾನೆ ಅಂತ ಯಾರು ತಿಳ್ಕೊಳ್ತಾರೆ, ಹಾಗೆ ಸಕಲ ಜೀವಜಡಾತ್ಮಕವಾದಂತಹ ಪ್ರಪಂಚದಲ್ಲಿ ತಾನು ಆಧಾರಪ್ರಾಯನಾಗಿದ್ದಾನೆ ಭಗವಂತ ಅಂತ ಯಾರು ತಿಳಿದುಕೊಳ್ತಾರಲ್ಲ ಅವನು ಭಾಗವತೋತ್ತಮ ಅಂಥೇಳಿ. ಶ್ರೀಮದಾಚಾರ್ಯರು ತತ್ವಸಂಖ್ಯಾನದಲ್ಲೊಂದು ಮಾತನ್ನು ಹೇಳ್ತಾರೆ. ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವಮಿಷ್ಯತೆ, ಸ್ವತಂತ್ರೋ ಭಗವಾನ್ ವಿಷ್ಣು ಭಾವಾಭಾವೋ ದ್ವಿಧೇತರತ್ ಅಂಥೇಳಿ. ಸ್ವತಂತ್ರ ಅಂತ ಭಗವಂತನ ಯಾವಾಗಲೂ ಚಿಂತನೆ ಮಾಡಬೇಕಂತ. ಯಾಕೆಂದರೆ ತಂತ್ರ ಶಬ್ದಕ್ಕೆ ಟೀಕಾಕೃತ್ಪಾದರ ಅರ್ಥ ಮಾಡ್ತಾ ತಂತ್ರ ಅಂದರೆ ಅಧೀನಃ ಅಂತ ಅರ್ಥ ಬರೆದಿದ್ದಾರೆ. ಸ್ವಸ್ಮಿನ್ನೇವ ತಂತ್ರ ಸ್ವತಂತ್ರ, ಯಾರು ತನ್ನ ಅಧೀನತೆಯನ್ನು ತನ್ನಲ್ಲೇ ಉಳಿಸಿಕೊಂಡಿದ್ದಾನಲ್ಲ, ಸ್ವರೂಪ ಸ್ವಪ್ರಮಿತಿ ಸ್ವಪ್ರವೃತ್ತಿ ಲಕ್ಷಣ ಸತ್ತ ತ್ರೈವಿದ್ಯೇ ಪರ ಅನಪೇಕ್ಷತ್ವಂ ಸ್ವತಂತ್ರತ್ವಂ. ನಮಗೆ ಹಾಗಾಗೋದಿಲ್ಲ. ಉಪನ್ಯಾಸಕ್ಕೆ ಹೋಗಬೇಕು ಅಂತ ಅಂದುಕೊಂಡಿರ್ತೇವೆ, ಬಹಳ ಕೆಲಸ ಮನೆಯಲ್ಲಿ ಬಾಕಿ ಉಳಿದಿದೆ, ಏನು ಉಪನ್ಯಾಸಕ್ಕೆ ಹೋಗ್ತೀರಾ ಅಂತ ತಡಿತಾರೆ ನಮ್ಮನ್ನು. ಆದ್ದರಿಂದಾಗಿ ನಮ್ಮ ಪ್ರವೃತ್ತಿ ನಮ್ಮ ಕೈಯಲ್ಲಿಲ್ಲ. ಉಪನ್ಯಾಸ ಕೇಳಬೇಕು ಅಂತ ಮನೆಯಲ್ಲಿ ಆ ಉಪನ್ಯಾಸವನ್ನು ಹಚ್ಚಿರ್ತಾರೆ, ಬಂದು ಇನ್ಯಾರೋ ಇನ್ನೇನೋ ಬದಲಾಯಿಸಿ ಇನ್ಯಾವುದೋ ಕಾರ್ಯಕ್ರಮ ಹಾಕಿಬಿಡ್ತಾರೆ. ಹೀಗೆಲ್ಲ ಜಗತ್ತಲ್ಲಿ ಕಾಣ್ತೇವೆ ನಾವು. ನಮ್ಮ ಕೈಯಲ್ಲಿ ಯಾವುದೂ ಇಲ್ಲ. ಸ್ವರೂಪ ಹೋಗಲಿ, ನಮ್ಮ ಸ್ವರೂಪ ನಮಗೆ ಗೊತ್ತಾ? ಯಾಕೆ ಅಂದರೆ ನಾವು ಹಿಂದೆ ಏನಾಗಿದ್ವು, ಮುಂದೆ ಏನಾಗ್ತೇವೆ, ಈಗ ಏನಾಗಿದ್ದೇವೆ ಅನ್ನುವಂತಹ ಆ ಸ್ವರೂಪ ಜ್ಞಾನ ನಮ್ಮದಲ್ಲ, ನಮ್ಮ ಅಧೀನ ಅಲ್ಲ, ಭಗವಂತನ ಅಧೀನ ಅದು. ಆದ್ದರಿಂದಾಗಿ ಇದು ಯಾವುದೂ ನಮ್ಮ ಕೈಯಲ್ಲಿಲ್ಲ. ಈ ರೀತಿಯಾಗಿ ಯಾರು ಚಿಂತನೆ ಮಾಡ್ತಾರಲ್ಲ ಅವರು ಭಾಗವತೋತ್ತಮರು. ಭಗವಂತನ ಅಧೀನದಲ್ಲಿ ಎಲ್ಲ ಇದ್ದೆ, ಭಗವಂತ ಈಶ ನಾನು ದಾಸ ಅನ್ನುವಂತಹ ರೀತಿಯಲ್ಲಿ ಯಾರು ವರ್ತಿಸ್ತಾರಲ್ಲ ಅವರು ಭಾಗವತೋತ್ತಮರು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ದೇಹೇಂದ್ರಿಯ ಪ್ರಾಣ ಮನೋಧಿಯಾಂ ಯೋ ಜನ್ಮಾಪಿ ಅಯಕ್ಷುಭಯತ ತರ್ಷಕೃಚ್ಛ್ರೈಹಿ. ಈ ರೀತಿಯಾದಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ. ದೇಹ, ಇಂದ್ರಿಯ, ಪ್ರಾಣ, ಮನಸ್ಸು, ಇದರಲ್ಲಾಗುವಂತಹ ಯಾವ ವ್ಯಾಕುಲತೆ ಇದೆ ಇದು ನನ್ನದಲ್ಲ, ಇದು ಪ್ರಾರಬ್ಧ ಕರ್ಮಣೋನ್ಯಸ್ಯ ಅಂತ ಯಾರು ಪರಿಭಾವಿಸ್ತಾರಲ್ಲ, ಭಗವಂತನ ಆ ನಿರಂತರ ಸ್ಮರಣೆಯಲ್ಲೇ ಯಾರು ತೊಡಗ್ತಾರಲ್ಲ ಅವರು ಭಾಗವತೋತ್ತಮರು ಅಂತ ಹೇಳ್ತಾರೆ. ರಾಯರ ಎಲ್ಲ ಪೂರ್ವ ಇತಿಹಾಸವನ್ನು ನಾವು ಒಮ್ಮೆ ಅವಲೋಕನ ಮಾಡಿದಾಗ ಗೊತ್ತಾಗತ್ತೆ ನಮಗೆ, ರಾಯರು ಹೀಗೆ ಜೀವನ ಮಾಡ್ತಿದ್ರು, ಅದರಿಂದಲೇ ಅಂತಹ ಭಾಗವತೋತ್ತಮರವರಾಗಿದ್ದರು ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಅದರಿಂದ ವಿಸೃಜತಿ ಹೃದಯಂನ ಯಸ್ಯ ಸಾಕ್ಷಾತ್ ಹರಿಹಿ.
ಯಾವತ್ತೂ ಭಗವಂತನ ವಿಸ್ಮೃತಿಯನ್ನು ಯಾರು ಹೊಂದೋದಿಲ್ವಲ್ಲ ಅವರು ಭಾಗವತೋತ್ತಮರು ಅಂಥೇಳಿ ಭಾಗವತ ಮೇಲಿಂದ ಮೇಲೆ ನಮಗೆ ಆದೇಶವನ್ನು ಕೊಡ್ತಿರುವಂತಹ ರೀತಿಯಲ್ಲಿ ರಾಘವೇಂದ್ರ ಮಹಾಪ್ರಭುಗಳು ಜೀವನವನ್ನು ನಡೆಸಿದ್ದಾರೆ. ಅನೇಕ ಸಂದರ್ಭಗಳಲ್ಲಿ ನಾವು ರಾಯರನ್ನು ಏನೇನೋ ಕೇಳ್ಕೊಳ್ತೇವೆ. ಜ್ಞಾನಿಗಳನ್ನು ಏನು ಕೇಳ್ಕೊಳ್ಬೇಕು ಅನ್ನೋದನ್ನು ಮೊದಲು ತಿಳ್ಕೊಳ್ಬೇಕು ಅಂತಾರೆ. ಯಾಕೆ ಅಂದರೆ ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರ ಅನ್ನ ವಿದ್ಯತೆ, ಕೇಳಿದ್ದನ್ನೇ ರಾಘವೇಂದ್ರ ತೀರ್ಥರು ಕೊಡ್ತಾರೆ ಅಂಥೇಳಿ. ಅದಕ್ಕೋಸ್ಕರವಾಗಿ ರಾಘವೇಂದ್ರ ತೀರ್ಥರನ್ನು ಕೇಳ್ಕೊಳ್ಬೇಕು. ಅದಕ್ಕೊಂದು ಕಥೆಯನ್ನು ನಿರೂಪಣೆ ಮಾಡ್ತಾರೆ. ನಾವು ಏನು ಕೇಳ್ಕೊಳ್ತೇವೆ, ಭಗವಂತ ಏನು ಕೊಟ್ಟಿದ್ದಾನೆ ನಮಗೆ ಅಂಥೇಳಿ. ಭಗವಂತ ನಮಗೆ ವೈಕುಂಠದ ಮಾರ್ಗವನ್ನು ತೆರೆ ಹಚ್ಚಿದ್ದಾನೆ. ಯಾವಾಗ ಬೇಕಾದರೂ ನಾವು ವೈಕುಂಠಕ್ಕೆ ಹೋಗ್ಬೋದು. ಅಲ್ಲಿಗೆ ಹೋಗೋದಕ್ಕೆ ಎಲ್ಲ ಸಕಲ ಸೌಲಭ್ಯಗಳನ್ನು ಭಗವಂತ ಒದಗಿಸಿಕೊಟ್ಟಿದ್ದಾನೆ. ಒಂದು ರಸ್ತೆ ಇದೆ, ಅದು ಬಹಳ ಚೆನ್ನಾಗಿದೆ. ಆ ರಸ್ತೆಯಲ್ಲಿ ಅದು ದುರ್ಗಮ ಅಂತೇನಿಲ್ಲ, ಸುಗಮವಾಗಿ ಹೋಗಬಹುದು ಆ ರಸ್ತೆಯಲ್ಲಿ. ವೈಕುಂಠ ಮಾರ್ಗ ಬಹಳ ಚೆನ್ನಾಗಿದೆ. ನಮ್ಗೆ ಹೋಗಲಿಕ್ಕೆ ಸಾಮರ್ಥ್ಯ ಇಲ್ಲ, ಕೈಕಾಲು ಮಂಡಿಯೆಲ್ಲ ನೋವು, ಒಂದು ಪಾಪ ಕೆಳಗೆ ಕೂತ್ಕೊಳ್ಳಿಕ್ಕಾಗಲ್ಲ, ಮೇಲ್ಗಡೆನೇ ಕೂತ್ಕೊಳ್ಬೇಕು ಅಂತ ಅನ್ನೋರಿಗೆ ಅಷ್ಟು ದೂರ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೇಳಿದಾಗ ಭಗವಂತ ಅಂದ, ನಮಗೊಂದು ವಾಹನದ ವ್ಯವಸ್ಥೆನೂ ಮಾಡಿಕೊಟ್ಟಿದ್ದೀನಿ ಅಂಥೇಳಿ. ವಾಹನದ ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಿ, ಆದರೆ ವಾಹನವನ್ನು ಚಲಾಯಿಸೋದಕ್ಕೆ ನಮಗೆ ಸಾಮರ್ಥ್ಯ ಇಲ್ಲ, ಬರೋದಿಲ್ಲ ಅಂತ ಹೇಳ್ತೀರಾ ಅಂತಂದರೆ ಅಲ್ಲಿ ಒಬ್ಬ ನಿಪುಣನಾದಂತಹ ಆ ವಾಹನವನ್ನು ಚಲಾವಣೆ ಮಾಡೋದಕ್ಕೆ ಒಬ್ಬ ಸಮರ್ಥನಾದಂಥ ವ್ಯಕ್ತಿಯನ್ನು ಭಗವಂತ ನಿಯೋಜನೆ ಮಾಡಿದ್ದಾನೆ. ಆದರೆ ನಾವು ಆ ವಾಹನವನ್ನು ಏರುವಂತಹ ಕಾರ್ಯವನ್ನೇ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಆ ರಸ್ತೆ ಮಧ್ಯದಲ್ಲಿ ಇದೆ, ಎಡಬಲದಲ್ಲಿ ಭಾಳಷ್ಟು ಅಂಗಡಿಗಳಿದೆ ಅಂತ ಹೇಳ್ತಾ ಇದ್ದಾರೆ. ಎಡಗಡೆ ಎಲ್ಲ ಹೆಣ್ಣುಮಕ್ಕಳ ಅಂಗಡಿ, ಬಲಗಡೆ ಎಲ್ಲ ಗಂಡಸರದು. ಹೆಣ್ಣುಮಕ್ಕಳು ಪಾಪ ಅವರವ್ರ ಅಂಗಡಿನಲ್ಲಿ ಬ್ಯುಸಿಯಾಗಿಬಿಟ್ಟಿದ್ದಾರೆ, ಗಂಡಸರೆಲ್ಲ ಅವರವ್ರ ಅಂಗಡಿನಲ್ಲಿ ಬೇಕಾಗಿರೋ ಪದಾರ್ಥಗಳನ್ನು ವಿನಿಮಯ ಮಾಡ್ಕೊಳ್ತಾ ಅವರವರು ಬ್ಯುಸಿಯಾಗಿಬಿಟ್ಟಿದ್ದಾರೆ. ರಸ್ತೆಗೆ ಇಳಿಯೋ ಪ್ರಯತ್ನನೇ ಯಾರೂ ಮಾಡ್ತಾ ಇಲ್ಲ ಅಂತಿದ್ದಾರೆ ಶಾಸ್ತ್ರಕಾರರು. ಹೇಳುವ ತಾತ್ಪರ್ಯ ಏನು ಅಂತಂದರೆ, ಆ ರಸ್ತೆ ಯಾವುದು ಅಂತ ಪ್ರಶ್ನೆ ಮಾಡಿದಾಗ ಎಲ್ಲ ಆಚಾರ್ಯರ ಸರ್ವಮೂಲ ಗ್ರಂಥಗಳೇ ರಸ್ತೆಗಳು. ಅದೇ ಮಾರ್ಗ ವೈಕುಂಠಕ್ಕೆ ಏಕೈಕ ಮಾರ್ಗ ಯಾವುದು ಅಂದರೆ ಆಚಾರ್ಯರ ಎಲ್ಲ ಸರ್ವಮೂಲ ಗ್ರಂಥಗಳೇ ಮಾರ್ಗ. ಆ ಮಾರ್ಗ ಸುಗಮವಾಗಿದೆ. ಯಾಕೆ ಅಂತಂದರೆ ಆಚಾರ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡಿದ್ರೆ ಮೋಕ್ಷವೇ ಖಚಿತ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಪ್ರಾರಂಭ ಮಾತ್ರ ಇಚ್ಛಾವ ವಿಷ್ಣು ಧರ್ಮೇನ ನಿಷ್ಫಲ, ಆಚಾರ್ಯರದೇ ಮಾತಿದೆ. ಅದರಿಂದಾಗಿ ನವೃಥಾ ದೇವತೋಷಣಂ, ಭಗವಂತನ ಕುರಿತಾದಂತಹ ಸ್ತೋತ್ರಾದಿ ಪಾರಾಯಣಾದಿಗಳು ಯಾವುದೇ ಮಾಡಿದರೂ ಕೂಡ ಅದು ವ್ಯರ್ಥ ಅಂತ ಎಂದಿಗೂ ಜೀವನದಲ್ಲಿ ಅನಿಸ್ಕೊಳ್ಳೋದೇ ಇಲ್ಲ. ಆದರೆ ಮಾಡುವ ಪ್ರಯತ್ನವನ್ನು ನಾವು ಮಾಡದೇ ಇದ್ದಾಗ, ಅದರಿಂದ ವಂಚಿತರಾದಾಗ ಮೋಕ್ಷದಿಂದ ವಂಚಿತರಾಗ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅದರಂತೆ ನಾವು ಕೂಡ ಈ ಸುಗಮವಾದಂತಹ ಆಚಾರ್ಯರ ಶಾಸ್ತ್ರವನ್ನು ಅಧ್ಯಯನ ಮಾಡೋದರಲ್ಲಿ ಕಾಲವನ್ನು ಕಳೆದೇ ವಿಷಯ ಪದಾರ್ಥಗಳಲ್ಲಿ ಆಸಕ್ತವಾಗಿದ್ದೇವೆ. ಅದರಿಂದಾಗಿ ಮೋಕ್ಷ ಮಾರ್ಗ ಅನ್ನೋದು ನಮಗೆ ದುರ್ಗಮವಾಗಿದೆ. ಅಲ್ಲಿ ಒಬ್ಬ ಯೋಗ್ಯವಾದಂತಹ ವ್ಯಕ್ತಿ ಆ ವಾಹನವನ್ನು ನಡೆಸುವವನು ಯಾರು ಅಂತಂದರೆ ಪಾರ್ಥಸಾರಥಿಯಾದಂತಹ ಭಗವಂತನೇ ಆ ರೀತಿಯಾಗಿ ವಾಹನವನ್ನು ನಡೆಸಲಿಕ್ಕೆ ಅಂತ ಇದ್ದಾನೆ. ವಾಹನ ಯಾವುದು ಅಂದರೆ ವರದೋ ವಾಯುವಾಹನ, ವಾಯುದೇವರೇ ವಾಹನವಾಗಿದ್ದಾರೆ. ಎಲ್ಲ ಆಚಾರ್ಯರ ಸರ್ವಮೂಲ ಗ್ರಂಥಗಳೇ ನಮಗೆ ಸುಗಮವಾದಂತಹ ದಾರಿಯನ್ನು ಮಾಡಿಕೊಟ್ಟಿದೆ. ಭಗವಂತನೇ ಪಾರ್ಥಸಾರಥಿಯಾಗಿ ನಮ್ಮನ್ನು ಕೈ ಹಿಡಿತೀನಿ ಅಂತ ಬಂದಿರುವಾಗ ಇದರಿಂದ ವಂಚಿತರಾಗಿ ಆ ಎಲ್ಲ ಅಂಗಡಿಗಳಲ್ಲಿ ಮಗ್ನರಾಗಿದ್ದೇವೆ. ಅಂಗಡಿಗಳು ಯಾವುದು ಅಂತಂದರೆ ವಿಷಯ ಪದಾರ್ಥಗಳು ಅಂತ ಅರ್ಥ. ಎಡಗಡೆ ಎಲ್ಲ ಸೀರೆ ಅಂಗಡಿಗಳಿತ್ತು ಪಾಪ ಹೆಣ್ಣುಮಕ್ಕಳಿಗೆ, ಬೇಕಾದಷ್ಟು ಸೀರೆ ಅಂದರೆ ಬಹಳ ವ್ಯಾಮೋಹ ಪಾಪ ಹೆಣ್ಣು ಮಕ್ಕಳಿಗೆ, ಬಹಳಷ್ಟು ಅಂಗಡಿಗಳಿತ್ತು. ಒಬ್ಬರು ಹೆಣ್ಣುಮಗಳು ನೋಡಿದ್ಲು, ಆ ಸೀರೆ ಅಂಗಡಿನಲ್ಲಿ ಇತ್ತು, ಬೋರ್ಡ್ ಹಾಕಿದ್ರು ಹೊರಗಡೆ, 5 ರೂಪಾಯಿ ಕಾಟನ್ ಸೀರೆ, 10 ರೂಪಾಯಿ ಪಾಲಿಸ್ಟರ್ ಸೀರೆ, 15 ರೂಪಾಯಿ ಇನ್ಯಾವುದೋ ಸೀರೆ, ರೇಷ್ಮೆ ಸೀರೆ ಅಂತ ಹೀಗೆ ಬೋರ್ಡ್ ಹಾಕಿದ್ರು. ಭಾಳ ಸಂತೋಷ ಆಗೋಯ್ತು ಪಾಪ ಹೆಣ್ಣುಮಗಳಿಗೆ. ಸೀರೆ ಅಂದರೆ ಪಾಪಕ್ಕೆ ಇಷ್ಟ ಹೆಣ್ಣುಮಕ್ಕಳಿಗೆ. ಹೋದರು, ನೋಡಿದ್ರು, ತುಂಬ ಸಂತೋಷ ಆಯಿತು. ಈ ಬದಿನಲ್ಲಿ ಗಂಡಸರಿದ್ದರು, ಅವ್ರ ಯಜಮಾನರಿದ್ದರು. ಓಡು ಬಂದ್ಲು ಪಾಪ ರಸ್ತೆ ದಾಟಿಕೊಂಡು, ನನ್ನ ಪಟ್ಟಂತ 500 ರೂಪಾಯಿ ಕೊಡ್ರಿ, ನಾನು 40 ಸೀರೆ ತೊಗೊಳ್ಬೇಕು ಅಂತ ಹೇಳಿ. ಗಂಡನಿಗೂ ಆಶ್ಚರ್ಯ ಆಯಿತು, ಇಷ್ಟು ಕಡಿಮೆಗೆ ಸೀರೆ ಎಲ್ಲಿಂದ ಬರುತ್ತೆ ಅಂಥೇಳಿ. ತಾನೂ ಕೂಡ ಕುತೂಹಲದಿಂದ ಬಂದ, ಓಡೋಡ್ಕೊಂಡು ಬಂದು ನೋಡ್ತಾನೆ, ಸರಿಯಾಗಿ ನೋಡೋದು ಇಸ್ತ್ರಿ ಅಂಗಡಿ ಅಂತ ಹೇಳಿದೆ. ಹೀಗೆಲ್ಲ ಇರುತ್ತೆ ಜಗತ್ತಿನಲ್ಲಿ. ಯಾಕೆ ಅಂದರೆ ವಿಷಯ ಪದಾರ್ಥದಲ್ಲಿ ನಾವು ಮೈ ಮರೆತಾಗ ವಿವೇಕ ಅನ್ನೋದು ಕಳೆದುಕೊಂಡ್ಬಿಟ್ಟಿರ್ತೇವೆ. ಯಾವಾಗ ವಿಷಯ ಪದಾರ್ಥದಲ್ಲಿ ಮನಸ್ಸು ಹೋಗಿರುತ್ತೆ ನಾವು ಅವಿವೇಕಿಗಳಾಗಬೇಕಾಗತ್ತೆ ಅಂತ ಶಾಸ್ತ್ರಕಾರರು ತಿಳಿಸ್ತಾ ಇದ್ದಾರೆ. ಹೇಳುವ ತಾತ್ಪರ್ಯ ಏನು ಅಂತಂದರೆ, ಆ ಎಲ್ಲ ವಿಷಯ ಪದಾರ್ಥದಿಂದ ಮನಸ್ಸನ್ನು ನಾವು ಕಿತ್ತೊಗೆದು ಭಗವಂತನಲ್ಲಿ ಕೇಂದ್ರೀಕರಿಸಿದಾಗ ಈ ಯಾವ ವಿಷಯ ಪದಾರ್ಥಗಳು ಕೂಡ ನಮ್ಮನ್ನು ಯಾವತ್ತಿಗೂ ಕೂಡ ಬಾಧಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತುಗಳನ್ನು ಆಡ್ತಾ ಇದ್ದಾರೆ. ಪ್ರಾತಸ್ನಾತ್ವ ಸಾಧು ವೇದಾಂತ ಭಾಷ್ಯಂ ಶಾಬ್ದಂ ಪಶ್ಚಾತ್ ತರ್ಕಶಾಸ್ತ್ರಂ ತತಸ್ಸಹ ಪೂರ್ವಂ ತಂತ್ರಂ ಚಾವದನ್ ವೆಂಕಟಾರ್ಯೋ ತುರ್ಯೇ ಯಾಮೇ ಕಾಂಚದ್ ಅಬ್ದಾನ ನೈಷೀತ್. ನಾವು ಅನೇಕ ರೀತಿಯಲ್ಲಿ ದಿನವನ್ನು ಕಳಿತೇವೆ.
ಆದರೆ ರಾಯರು ಯಾವ ರೀತಿಯಾಗಿ ದಿನಗಳನ್ನು ಕಳೀತಿದ್ರು ಅಂತ ಹೇಳ್ತಾರೆ. ವಿಜಯದಾಸರಂದರು, ದಿನಗಳನ್ನು ಕಳೆವ ಜನರೇ ಸುಜನರೋ. ಯಾವ ರೀತಿಯಾಗಿ ದಿನಗಳನ್ನು ಕಳಿಬೇಕು, ಅವರ ದಿನಚರಿ ಹೇಗಿತ್ತು ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಬೆಳಗ್ಗೆ ಬೇಗ ಎದ್ದು ಬ್ರಾಹ್ಮೇ ಮುಹೂರ್ತೆ ಉತ್ಥಾಯ, ಬೆಳಗ್ಗೆ ಬೇಗ ಏಳಬೇಕ, ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು ಅಂತ ಶಾಸ್ತ್ರಕಾರರು ಹೇಳ್ತಾರೆ. ನಾವು ಹೇಳ್ತೀವಿ ಆಚಾರ್ಯ, ಎಷ್ಟೊತ್ತಿಗೆ ಹೇಳ್ತೀರಪ್ಪ? 7 ಗಂಟೆಗೆ ಹೇಳ್ತೀವಿ ಆಚಾರ್ಯ. ಯಾಕಪ್ಪ? ಅದು ಏಳುವ ಗಂಟೆ, ಅದಕ್ಕೋಸ್ಕರ 7 ಗಂಟೆಗೆ ಹೇಳ್ತೀವಿ ಅಂಥೇಳಿ. ಹೀಗೆಲ್ಲ ಜಗತ್ತಲ್ಲಿ ಕಾಣ್ತಾ ಇರ್ತೇವೆ ನಾವು. ಆದರೆ ರಾಯರು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಆನಿಕಾದಿಗಳನ್ನು ಮುಗಿಸಿ ಅನಂತರದಲ್ಲಿ ವೇದಾಂತ ಶಾಸ್ತ್ರದ ಅಧ್ಯಯನವನ್ನು ಮಾಡ್ತಾಯಿದ್ರು ಅಂತ ಹೇಳ್ತಾ ಇದ್ದಾರೆ. ಪ್ರಾತಃ ಸ್ನಾತ್ವ ಸಾಧು ವೇದಾಂತ ಭಾಷ್ಯಂ, ವೇದಾಂತ ಭಾಷ್ಯಾದಿಗಳನ್ನು ಅಧ್ಯಯನ ಮಾಡ್ತಾಯಿದ್ರು. ಅನಂತರ ವ್ಯಾಕರಣಶಾಸ್ತ್ರವನ್ನು ಅಧ್ಯಯನ ಮಾಡ್ತಾಯಿದ್ರು. ಅನಂತರ ತರ್ಕಶಾಸ್ತ್ರವನ್ನು, ಇನ್ನೇನು ದಿನ ಅಂತ್ಯಗೊಳ್ತಾ ಇದ್ದೆ ಅನ್ನುವಂತಹ ಕಾಲದಲ್ಲಿ ಮೀಮಾಂಸಾ ಶಾಸ್ತ್ರವನ್ನು ಅಧ್ಯಯನ ಮಾಡ್ತಾಯಿದ್ರು. ಬೇರೆ ಕೆಲಸವೇ ಇರಲಿಲ್ಲ ನೋಡ್ರಿ, ಅಧ್ಯಯನ ಅಷ್ಟೇ ಕೆಲಸ ಮಹಾನುಭಾವರದ್ದು. ಅಷ್ಟೆಲ್ಲ ಕಾರ್ಯಗಳನ್ನು ಮಾಡ್ತಾಯಿದ್ರು ಅಂತ ಹೇಳ್ತಾರೆ. ಶಾಬ್ದಂ ಭಾಷ್ಯಂ ಜಾಯದೇವೀಂ ಚ ಟೀಕಾಂ ಭಾಟ್ಟಂ ತಂತ್ರಂ ಭಾಮತೀಂ ಗೌರವಂಚ. ಅವರಿಗೆ ಬರದೇ ಇದ್ದಂತಹ ಶಾಸ್ತ್ರವೇ ಇಲ್ಲ. ಎಲ್ಲ ಶಾಸ್ತ್ರದಲ್ಲೂ ಕೂಡ ಪ್ರವೇಶ ಅಲ್ಲ, ನಿಪುಣತೆ. ನಮಗೆ ಎಲ್ಲ ಶಾಸ್ತ್ರಗಳಲ್ಲಿ ಪ್ರವೇಶವೇ ಇರೋದಿಲ್ಲ. ವೇದಾಂತ ಶಾಸ್ತ್ರ ಬಂದರೆ ತರ್ಕಶಾಸ್ತ್ರ ಬರೋದಿಲ್ಲ. ತರ್ಕಶಾಸ್ತ್ರ ಬಂದಿದ್ದವರಿಗೆ ಮೀಮಾಂಸಾ ಶಾಸ್ತ್ರದ ಅರಿವಿರಲ್ಲ. ಮೀಮಾಂಸಾ ಶಾಸ್ತ್ರ ಬಂದಿದೆ ಅಂತಾದಾಗ ಮತ್ತೊಂದು ಶಾಸ್ತ್ರದ ಪ್ರವೇಶವೇ ಇರೋದಿಲ್ಲ. ಹೀಗೆಲ್ಲ ಜಗತ್ತಲ್ಲಿ ನಾವು ಕಾಣ್ತೇವೆ. ಆದರೆ ರಾಯರಿಗೆ ಎಲ್ಲ ಶಾಸ್ತ್ರಗಳಲ್ಲಿ ಪ್ರವೇಶ ಅಲ್ಲ, ನೈಪುಣ್ಯ ಇತ್ತು ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ ಮಹಾನುಭಾವರು. ತತ್ವಸಂಖ್ಯಾನದಲ್ಲೂ ಅಷ್ಟೇ ಟೀಕಾಕೃತ್ಪಾದರು ಹೇಳುವಾಗ ನಾತಿ ವಿಸ್ತರಹ ಅಂತ ಹೇಳ್ತಾರೆ. ವಾಸ್ತವಿಕವಾಗಿ ರಾಯರಿಗೆ ವ್ಯಾಕರಣಶಾಸ್ತ್ರದಲ್ಲಿ ಅದ್ವಿತೀಯ ಪಾಂಡಿತ್ಯ, ಎಲ್ಲ ಶಾಸ್ತ್ರಗಳಲ್ಲೂ ಅದ್ವಿತೀಯ ಪಾಂಡಿತ್ಯ, ಅಲ್ಲಲ್ಲಿ ತೋರಿಸ್ತಾರಷ್ಟೆ. ವ್ಯಾಕರಣ ಅಂತ ಬಂದಾಗ ಮೊದಲು ಮಾತಾಡೋದೇ ರಾಯರು. ವಿಷ್ಣು ತತ್ವ ನಿರ್ಣಯದಲ್ಲಾಗ್ಬೋದು, ಶ್ರೀಮನ್ ನ್ಯಾಯಸುಧೆಯಲ್ಲಾಗ್ಬೋದು, ಎಲ್ಲ ಪ್ರಕರಣ ಗ್ರಂಥಗಳಲ್ಲಾಗ್ಬೋದು, ಎಲ್ಲೇ ವ್ಯಾಕರಣದ ವಿಚಾರ ಬಂದರೆ ಇನ್ಯಾರೂ ಅದನ್ನು ಮುಟ್ಲಿಕ್ಕೆ ಹೋಗೋದಿಲ್ಲ. ಪ್ರಪ್ರಥಮವಾಗಿ ಅದನ್ನು ಉತ್ತರಿಸುವಂಥವರೇ ಸಮರ್ಥರಾದಂತಹ ರಾಘವೇಂದ್ರ ಮಹಾಪ್ರಭುಗಳು. ನಾತಿ ವಿಸ್ತರಹ ಅಂದುಬಿಟ್ರು ಟೀಕಾಕೃತ್ಪಾದರು. ಆದರೆ ವಿಸ್ತರಹ ಅಂತ ಪ್ರಯೋಗ ಮಾಡೋ ಹಾಗಿಲ್ಲ ವ್ಯಾಕರಣದಲ್ಲಿ. ರಾಯರು ಎಷ್ಟು ಪರಮಜ್ಞಾನಿಗಳು ಅನ್ನೋ ವಿಚಾರಕ್ಕೆ ಹೇಳ್ತಾರೆ. ರಾಯರು ಅಂದರೆ ಬೇರೆ ಇನ್ನೇನು ತಿಳಿಯೋದೇ ಇಲ್ಲ, ಕೇಳಿದ್ದನ್ನು ಕೊಡ್ತಾರೆ, ಅಪೇಕ್ಷಿತ ಪ್ರದಾತಾನ್ಯ ಅಷ್ಟೇ ಅಂದ್ಕೊಂಡ್ಬಿಡ್ತೀವಿ. ಆದರೆ ಆ ಜ್ಞಾನ ಎಷ್ಟು ಆಳ ಮಹಾನುಭಾವರಿಗೆ ಅನ್ನೋದರ ವಿಚಾರವನ್ನು ಶಾಸ್ತ್ರಾಧ್ಯಯನ ಮಾಡಿದ್ರೆ, ಆ ಮೂಲಕ ತಿಳ್ಕೊಂಡ್ರೆ ಮಾತ್ರ ಅವರ ಮಹಿಮೆ ಏನು ಅನ್ನೋದು ಅರ್ಥ ಆಗತ್ತೆ. ಆದ ಕಾರಣದಿಂದ ನಾತಿ ವಿಸ್ತರಹ ಅಂದುಬಿಟ್ರು ಟೀಕಾಕೃತ್ಪಾದರು. ವಿಸ್ತರಹ ಅಂತ ಶಬ್ದ ಪ್ರಯೋಗವೇ ಇಲ್ಲ, ವಿಸ್ತಾರಹ ಅಂತ ಆಗಬೇಕು ಅಂತ ಪೂರ್ವಪಕ್ಷಿಗಳು ಆಕ್ಷೇಪವನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಸ್ತ್ರೀನ ಧಾತುವಿಗೆ ಅಲ್ಲಿ ಘೈ ಪ್ರತ್ಯಯ ಬಂದು ವಿಸ್ತಾರಹ ಅಂತ ರೂಪ ಆಗುತ್ತೆ, ವಿಸ್ತರಹ ಅಂತ ರೂಪವೇ ಆಗೋದಿಲ್ವಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅಲ್ಲಿ ವೃದ್ಧಿರಾದೇಚನೋ ಸೂತ್ರದಿಂದಾಗಿ ವೃದ್ಧಿ ಸಂಧಿ ಆಗಬೇಕು, ವಿಸ್ತಾರಹ ಅಂತ ರೂಪ ಆಗಬೇಕು, ವಿಸ್ತರಹ ಅಂತ ಹೇಗೆ ಪ್ರಯೋಗ ಮಾಡಿದ್ರು ಟೀಕಾಕೃತ್ಪಾದರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ರಾಯರಂದರು, ಅಲ್ಲಿ ವೃದ್ಧಿ ಅಂತ ಹೇಳ್ತಿದ್ಯಲ್ಲಪ್ಪ, ವೃದ್ಧಿ ಸಂಧಿ ಬರೋದೇ ಇಲ್ಲ, ಗುಣಸಂಧಿ ಬರುತ್ತೆ ಅಂತಾರೆ. ಅಷ್ಟೇ ಅಲ್ಲ, ಅಲ್ಲಿ ಘೈ ಪ್ರತ್ಯಯ ಅಂತ ಹೇಳಿದ್ಯಲ್ಲ, ಘೈ ಪ್ರತ್ಯಯ ಬರೋದೇ ಇಲ್ಲ, ವೃದ್ಧೋರ್ ಅಪು ಅಂತ ಪ್ರತ್ಯಯ ಬರೋದು. ಆದ್ದರಿಂದಾಗಿ ಅಪ್ ಬಂದಾಗ ಗುಣಸಂಧಿ ಬರಬೇಕು, ವಿಸ್ತರಹ ಅನ್ನೋದೇ ಸರಿಯಾಗಿದೆ ಅಂದರು ರಾಯರು. ರಾಯರ ಮಹಿಮೆ ಎಷ್ಟು ಟೀಕಾಕೃತ್ಪಾದರ ಒಂದೊಂದು ಮಾತುಗಳನ್ನು ಸಮರ್ಥನೆ ಮಾಡ್ತಾರೆ ಅಂದರೆ ಇವಾಗ ಅರ್ಥ ಆಗುತ್ತೆ ರಾಯರ ಆ ಜ್ಞಾನ ಎಷ್ಟು ಆಳ ಅಂತ. ಈ ಮಟ್ಟದಲ್ಲಿ ನಾವು ಟೀಕಾಕೃತ್ಪಾದರನ್ನು ರಾಯರನ್ನು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಚಿತ್ತೇನಾಯುಕ್ತಮರ್ಥಂ ಕಲಯತಿ ಸಹಸಾ ನಾಭಿಧತ್ತೆ ನ ಸದ್ಭಿಃ ಸಾಕಂ ಮೀಮಾಂಸತೆ ವಾ ನ ಲಿಖತಿ ವಚಸೋ ಘಾಟಯತ್ಯಾಶಯಂ ಸ್ವಂ ಉಕ್ತಂ ನೋ ವಕ್ತಿ ಭೂಯ ಕ್ವಚಿದಪಿ ಲಿಖಿತಂ ನೈವ ನಿರ್ಮಾಷ್ಟಿ ತಸ್ಮಾತ್ ಅಸ್ಮಾಭಿಃ ಸತ್ಪ್ರಬಂಧ ಪ್ರಣಯನ ವಿಷಯೋ ಸ್ತೂಯತೆ ರಾಘವೇಂದ್ರಃ. ಎಂಥ ಮಾತಿದು! ರಾಯರು ಹೇಗಿರ್ತಿದ್ರು ಅಂದರೆ ಅಯುಕ್ತವಾದಂತಹ ಯಾವ ಮಾತುಗಳನ್ನು ಆಡ್ತಿರ್ಲಿಲ್ವಂತೆ. ಚಿತ್ತೇ ನಾಯುಕ್ತಮರ್ಥಂ ಕಲಯತ್, ಅಯುಕ್ತವಾದಂತಹ ವಿಚಾರದ ಗಮನವನ್ನೇ ಹರಿಸ್ತಾ ಇರಲಿಲ್ವಂತೆ ಮಹಾನುಭಾವರು. ಎಂದಿಗೂ ಕೂಡ ಚಿಂತನೆ ಮಾಡ್ತಾ ಇರಲಿಲ್ವಂತೆ. ಶಾಸ್ತ್ರಕ್ಕೆ ಸಮ್ಮತಿ ಅಲ್ಲದೇ ಇರುವಂತಹ ವಿಚಾರವನ್ನು ದುಡುಕಿ ಕೂಡ ಮಾತಾಡ್ತಿರಲಿಲ್ವಂತೆ.